ಎದುರಾಳಿ ಪಕ್ಷಗಳಿಗೆ ಮಾತ್ರ ಅಲ್ಲ, ನಿಮ್ಮ ಪಕ್ಷದ ನಾಯಕರುಗಳ ವಿಚಾರದಲ್ಲೂ ಕೂಡ ಕೆಲವೊಂದು ಬಾರಿ ನಿಮ್ಮ ನೇರವಾದಂತಹ ನುಡಿ ಅನೇಕರಿಗೆ ಅದು ಕಿರಿಕಿರಿಯನ್ನು ಮಾಡಿರ್ಬೋದು ಅಥವಾ ನೋವನ್ನು ತಂದಿರ್ಬೋದು. ಉದಾಹರಣೆಗೆ ಪಕ್ಷಾಂತರ ಮಾಡಿದಂತಹ ಶಾಸಕರುಗಳನ್ನು ನೀವು ಕರೆದಂತಹ ರೀತಿ, ನಿಮಗೆ ಅಧಿಕಾರ ಸಿಗ್ಲಿಲ್ಲೇನೋ ಅನ್ನುವಂತಹ ಕಾರಣಕ್ಕಾಗಿಯೇ ನೀವು ಮಾತಾಡಿದ್ರೇನೋ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಒಮ್ಮೆ ಟೀಕೆ ಮಾಡಿದ್ರಿ ಅನ್ನುವಂಥದ್ದು ಚರ್ಚೆಗೆ ಬಂತು. ಇವುಗಳಲ್ಲಿ ಏನಕ್ಕೆ ಹರಿಪ್ರಸಾದ್ ಅವರು ಯಾವ ಸ್ವರೂಪದಲ್ಲಿ ಈಗ ನೋಡ್ತೀರಿ? ಗೋಮುಖ ವ್ಯಾಘ್ರ ಆಗಿರೋ ಬದಲು ನೇರವಾಗಿ ಹೇಳೋದು ಭಾಳ ಒಳ್ಳೆಯದು. ನಾನು ಮೊದಲಿಂದನೂ ನೇರವಾಗಿ ಹೇಳ್ಕೊಂಡು ಬಂದಿದ್ದೀನಿ. ಕಾಂಗ್ರೆಸ್ ಪಾರ್ಟಿ ಅಂದರೆ ನಮ್ಮದು ಈಗಿರೋ ಪೀಳಿಗೆ ಯಾರ್ದು ಅಲ್ಲ ಕೊಡುಗೆ, ನಮ್ಮ ಪೂರ್ವಜರು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇದನ್ನು ಎಷ್ಟು ಸುಭದ್ರವಾಗಿ ನಾವು ತಗೊಂಡು ಮುಂದಿನ ಪೀಳಿಗೆಗೆ ಕೊಡ್ತೀವಿ ಅಷ್ಟು ನೋಡ್ಕೋಬೇಕು. ತಪ್ಪಾಗಿರೋ ತಪ್ಪು ಅಂತ ಹೇಳ್ಬೇಕಲ್ಲ. ಇಲ್ಲ ಎಷ್ಟು ಆಯಾರಾಮ್ ಗಾಯಾರಾಮ್ ಅಂತೇಳಿ ಹರಿಯಾಣದಲ್ಲಿ ಶುರುವಾಗಿತ್ತು, ಅದು ಎಲ್ಲ ಕಡೆ ಆಗೋಗ್ಬಿಟ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಏನು ಬೇಕಾಗಿದೆ? ಅವ್ರು ಮಾಡಿಲ್ಲ ಅಂತ ಹೇಳ್ಬಿಡ್ಲಿ. ಅದಕ್ಕೆ ನಾನು ಹೋಲಿಕೆ ಮಾಡಿದ್ದಷ್ಟೇ. ಹೋಲಿಕೆಗಳನ್ನು ಇವರು ಅದೇ ಹೇಳಿದ್ನಲ್ಲ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲನ್ನು ಮುಟ್ಟು ನೋಡ್ಕೊಂಡಿದ್ದು ಅಂತ. ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಿ ವಿಧಾನ ಪರಿಷತ್ನಲ್ಲಿ. ಇಮಿಡಿಯೇಟಾಗಿ ಸರ್ಕಾರ ಬಂದಾಗ ಸಹಜವಾಗಿಯೇ ತಾವು ಮಂತ್ರಿಯಾಗಿ ನಿಮ್ಮನ್ನು ನೋಡುವಂಥದ್ದು ಇರಲೇಬೇಕಾಗಿತ್ತು. ಯಾಕಂದರೆ ನೀವು ಕೂಡ ನಿಮ್ಮ ಕೊಡುಗೆಯೂ ಕೂಡ ಇತ್ತು ಪಕ್ಷ ಅಧಿಕಾರವನ್ನು ತರುವಂಥ ವಿಚಾರದಲ್ಲಿ. ಸಾಮೂಹಿಕ ನಾಯಕತ್ವ, ಅಫ್ಕೋರ್ಸ್ ಸಾಮೂಹಿಕ ನಾಯಕತ್ವ ಅಂದರೆ ಆ ಸಮೂಹದಲ್ಲಿ ಎಲ್ಲರೂ ಕೂಡ ನಾಯಕರುಗಳು ಕೂಡ ಇರೋದಕ್ಕೇ ಅದನ್ನು ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾರೆ ಹೊರತು ಯಾರೋ ಒಬ್ಬರ ಕಾರಣಕ್ಕಾಗಿ ಹೇಳೋದಿಲ್ಲ. ಅದು ನೀವು ಮಂತ್ರಿ ಆಗಲಿಲ್ಲ, ನಿಮಗೆ ಮಂತ್ರಿ ಆಗೋ ಅವಕಾಶ ಸಿಗಲಿಲ್ಲ. ಬೇಡ, ಏನು ಕ್ವಾಲಿಟಿ ಹಾಗಾದರೆ ಬಿ ಕೆ ಹರಿಪ್ರಸಾದ್ ಅವರಲ್ಲಿ ಕಡಿಮೆ ಇತ್ತು? ಅಲ್ಲ, ಬೇಕಾಗಿಲ್ಲ. ನಾನು ಕೆಲವು ವಿಚಾರದಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ಈಗ ನನಗೇನಾದರೂ ಮಾಡಿ ಅಂತ ಕೇಳಿ ನಾನು ಆಗಲಿಲ್ಲ ಅಂದರೆ ತಪ್ಪು. ಈ ಸಲ ಕೂಡ ನಾನು ಇವ್ರು ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ಮಾಡಿದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡಬೇಕು ಅಂತ. ನಾನು ಅವ್ರನ್ನ ಅಭಾಸಕ್ಕೆ ಸಿಕ್ಸಕ್ಕೆ ನಾನು ಇಷ್ಟ ಇಲ್ಲ. ಈಗ ಎಷ್ಟೋ ಜನ ದೇಶದಲ್ಲಿ ಅವ್ರ ಮೇಲೂ ಏನಾದರೂ ಮಾತಾಡೋದ್ರು, ನನಗೆ ಅದು ಇಷ್ಟ ಇಲ್ಲ, ಮಾಡೋದು ಇಲ್ಲ. ನಾನು ನನಗೇನೋ ಸಿಕ್ಕಿಲ್ಲ ಅಂಥೇಳಿ ಅದೇನೋ ಪ್ರತಿಕ್ರಿಯೆ ಅದೇನೋ ದಹನಗಳೆಲ್ಲ ಮಾಡಿದ್ರು ಕೆಲವರೆಲ್ಲ. ನಾನು ಆ ಕೆಲಸ ಎಲ್ಲ ಮಾಡಲ್ವಲ್ಲ. ಆಯಿತು, ಪಾರ್ಟಿನಲ್ಲಿ ಇದ್ದೀನಿ, ಪಾರ್ಟಿನಲ್ಲಿ ಇರ್ತೇನೆ. ಮಂತ್ರಿ ಆದ್ರೇ ಆಗಬೇಕು ಅಂತನಾ? ಮಂತ್ರಿ ಆಗದೇನೆ ನಾನು ಏನೇನೋ ಮಾಡಿದ್ದೀನಿ. ಇಲ್ಲಿ ಈಗ ರಾಜ್ಯದ ರಾಜಕಾರಣದ ವಿಚಾರಕ್ಕೆ ಬಂದಾಗ ನಿಮಗೆ ನೇರವಾಗಿ ಈಗ ಇರುವಂತಹ ನಿಮ್ಮ ಈಗಿನ ಹುದ್ದೆಯಲ್ಲಿ ತಮಗಿರುವಂತಹ ನೇರವಾದಂಥ ಎದುರಾಳಿ BJP ಮತ್ತು JDSನ ಮೈತ್ರಿಕೂಟ ಇವತ್ತಿದೆ. ಎಷ್ಟು ಮಟ್ಟಿಗೆ ಕಾಂಗ್ರೆಸ್, ಯಾಕಂದರೆ ಕರ್ನಾಟಕದ ಇತಿಹಾಸದಲ್ಲಿ 77 ಹೊರತುಪಡಿಸಿದರೆ, ಮುಂದೆ 83ರಿಂದ 85ರಲ್ಲಿ ರಿಪೀಟ್ ಸರ್ಕಾರ ಆದರೂ ಕೂಡ ಅದು ಮಧ್ಯಂತರ ಚುನಾವಣೆ ಅನ್ನೋದನ್ನು ಹೊರತುಪಡಿಸಿದರೆ ಇಲ್ಲಿ ರಿಪೀಟ್ ಸರ್ಕಾರಗಳು ಬರಲೇ ಇಲ್ಲ. ಡಿಫೀಟ್ ಆಗಿರ್ತಕ್ಕಂಥ ಸರ್ಕಾರಗಳ ಇತಿಹಾಸವನ್ನು ಕೂಡ ನಾವು ನೋಡ್ತಾ ಬಂದಾಗ ಅತಿ ಹೆಚ್ಚು ಸೀಟ್ ಗಳಿಸಿದ್ದು ಸಿದ್ದರಾಮಯ್ಯನವರ ಅವಧಿಯಲ್ಲಿ 2018ರಲ್ಲಿ 80 ಸೀಟ್ ಬಂದಿದ್ದೆ ಅತಿ ಹೆಚ್ಚು ಡಿಫೀಟೆಡ್ ಗೌರ್ಮೆಂಟ್ದು. ಈಗ ಮುಂದುವರೆದು 28 ನಿಮ್ಮ ಕಣ್ಣು ಮುಂದೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಎಲೆಕ್ಷನ್ಸ್ಗೆ ಬೇಕಾಗಿರೋ ತಯಾರಿಯ ಕಡೆಗೆ ಆಲ್ಮೋಸ್ಟ್ ಎಲ್ಲ ಪಕ್ಷಗಳು ಹೊರಟಿದ್ದಾವೆ. ನಿಮ್ಮ ಗುರಿ ಹೇಗಿದೆ? ನಮ್ಮ ಗುರಿ ಭಾಳ ಸ್ಪಷ್ಟವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕೋಮುವಾದ ಮತ್ತು ಜಾತಿವಾದ ಎರಡೂ ನಡಿಬಾರ್ದು. ಇದು ಪ್ರಜಾಪ್ರಭುತ್ವದ ಆಶಯಗಳ ನಡುವೆ ನಡ್ಕೊಂಡು ಹೋಗಬೇಕು. ಜನಸಾಮಾನ್ಯರ ಜನಕಲ್ಯಾಣಗಳ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಮತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಅಂತ ಈ 3 ವಿಚಾರಗಳನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು ವಿನಃ ಬೇರೆ ಯಾವುದೂ ಅಜೆಂಡಾ ಇಲ್ಲ ನಮ್ಮ ಮುಂದೆ. ಯಾಕೆ ನಾನು ರಿಪೀಟ್ ಸರ್ಕಾರಗಳ ಉದಾಹರಣೆಯನ್ನು ಕೊಟ್ಟೆ ಅಂತ ಹೇಳಿದರೆ, ನಿಮಗೆ ಕಳೆದ ಬಾರಿ ಅಧಿಕಾರ ಹೌದು 136 ಸೀಟ್ ಗೆದ್ದಿದ್ದೀರಿ, ನೀವು ಸಂಘಟನೆ ಮಾಡಿದಿರಿ, ನಿಮ್ಮ ಪಕ್ಷ ಸಾಮೂಹಿಕ ನಾಯಕತ್ವ ಇತ್ತು, ನಿಮ್ಮಲ್ಲಿ ಒಗ್ಗಟ್ಟಿತ್ತು, ಇವೆಲ್ಲವೂ ಇತ್ತು ನಿಮ್ಮಲ್ಲಿ ನಿಜ. ಆದರೆ ನಿಮ್ಮ ಎದುರಾಳಿಗಳು ಕೂಡ ವಿಫಲರಾಗಿದ್ದರು ಆಡಳಿತದಲ್ಲಿ ಅನ್ನೋ ಕಾರಣಕ್ಕಾಗಿ ನಿಮಗೆ 136 ಸೀಟ್ಗಳನ್ನು ಜನ ಕೊಟ್ಟರು. ಯಾಕಂದರೆ ಆ ಸರ್ಕಾರವೂ ಕೂಡ 18ರಿಂದ 23ರ ನಡುವೆ ಕರ್ನಾಟಕ 3 ಮುಖ್ಯಮಂತ್ರಿಗಳನ್ನು ನೋಡ್ತು. ಮೊದಲ ಸರ್ಕಾರ ಕಾಂಗ್ರೆಸ್ ಜೊತೆಗೇನೆ ಇತ್ತು. ಕಾಂಗ್ರೆಸ್ ಸರಿಯಾಗಿ ಅಲ್ಲಿ ನಿಮ್ಮ ಮೈತ್ರಿ ನಡೀಲಿಲ್ಲ, ಕಾರಣಗಳು ಬೇರೆ ಬೇರೆ ಇರ್ಬೋದು. ಆ ಸರ್ಕಾರ ಉರುಳು ಹೋಯಿತು. ನಂತರ ಬಂದಿರುವಂಥ 2 ಮುಖ್ಯಮಂತ್ರಿಗಳಾದರು. ನೀವು PCM 40% ಕಮಿಷನ್ ಈ ರೀತಿಯಾದಂತಹ ಅದನ್ನು ಕೂಡ ಒನ್ ಆಫ್ ದ ಪಾಪ್ಯುಲರ್ ಕ್ಯಾಂಪೇನ್ ಅಂತ ರೀತಿಯಲ್ಲಿ ಮಾಡಿದ್ರಿ. ಬಟ್ ಅಂಡರ್ಗ್ರೌಂಡಲ್ಲಿ ಬೇರೆ ಬೇರೆ ವಿಚಾರಗಳಿದ್ದು, ಅದು ಬೇರೆ ವಿಚಾರ. ಆದರೆ ಇಂತಹ ನರೇಟಿವ್ಗಳು ಅವತ್ತು ಕೆಲಸ ಮಾಡ್ತು. 136 ಸೀಟ್ ಬಂತು. ಈಗ ಮುಂದುವರಿಯುವಾಗ ನೀವು ಆಡಳಿತದಲ್ಲಿದ್ದೀರಿ, ಆಡಳಿತ ವಿರೋಧಿ ಅಲ್ಲೇ ನಿಮಗೂ ಬಾಧಿಸುವಂತಹ ಅಪಾಯ ಇದ್ದೇ ಇದೆ. ಕರ್ನಾಟಕ ರಾಜ್ಯದಲ್ಲಿ ಜನರು ಜಾಗೃತರಾಗಿ ಮೊಟ್ಟ ಮೊದಲನೆಗೆ ವೋಟ್ ಮಾಡಿದ್ದು ಅಂತ ಅಂದರೆ ಅದು 2023ರಲ್ಲೇ. ಹಿಂಗೆ ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಬೀಳ್ತಾನೆ. ಮೊದಲೆಲ್ಲ ವೋಟ್ ಮಾಡ್ತಾ ಇದ್ದಿದ್ದು ದೇವರಾಜ ಅರಸ್ ನೋಡ್ತಾ ಇದ್ರು, ಇಂದಿರಾ ಗಾಂಧಿ ನೋಡ್ತಾ ಇದ್ರು, ಅಥವಾ ರಾಮಕೃಷ್ಣ ಹೆಗಡೆ ನೋಡ್ತಾ ಇದ್ರು. ಈ ಥರ ಎಲ್ಲ ಬಂತು. 2023ರಲ್ಲಿ ನಮ್ಮಲ್ಲಿ ನಾವು ಯುನೈಟೆಡ್ ಆಗಿದ್ವಿ. ನಮ್ಮಲ್ಲಿ ನಾವು ಮುಖಾಮುಖ ನೋಡಲಿಲ್ಲ ಅಂದ್ರೇನು ಈ ಸಲ BJPನ ಸೋಲಿಸ್ಬೇಕಪ್ಪ ಭಾಳ ಆಗೋಯ್ತು ಅಂತ. ಕಾರಣ
ಒಂದು, ಒಬ್ಬ ಲೋಕಸಭಾ ಸದಸ್ಯರು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, 400 ಪಾರ್ ಅಂತ ಮೋದಿ ಹೇಳ್ತಾ ಇದ್ರು. ಇನ್ನು ಹಲಾಲು, ಹಜಾನು, ಹಿಜಾಬು, 1000 ಹತ್ರ ವ್ಯಾಪಾರ ಮಾಡಬೇಡಿ, ಈ ದನ ಮಾಂಸ ಇವೆಲ್ಲ ಶುರು ಮಾಡಿ ಇಷ್ಟೊಂದು ಭಯದ ವಾತಾವರಣ ಸೃಷ್ಟಿ ಮಾಡಿದರು. ಆಗ ಜನಸಾಮಾನ್ಯರು ಜಾಗೃತರಾಗಿ ಈ ಸಲ ನಾವೇನಾದರೂ ಮೈ ಮರೆತರೆ ಇವರು ನಮ್ಮನ್ನು ಯಾರನ್ನೂ ಬದುಕಕ್ಕೆ ಬಿಡೋದಿಲ್ಲ ಅಂಥೇಳಿ 140 ಸೀಟಿದೆ ನಮಗೀಗ. ಅದರಲ್ಲಿ 51 ದಲಿತರು, ಅಲ್ಪಸಂಖ್ಯಾತರಿದ್ದಾರೆ. ಅದರ ಅರ್ಥ ಆ ಒಂದು ಜನಸಂಖ್ಯೆ ಇದೆ ನೋಡಿ, ಬೇರೆ ಕ್ಷೇತ್ರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಕೊಟ್ಟಿದೆ. ಅದು ಜಾಗೃತರಾಗಿ ವೋಟ್ ಮಾಡಿರ್ತಕ್ಕಂಥದ್ದೇ ವಿನಃ ಬೇರೆ ಏನೂ ಅಲ್ಲ. ಗ್ಯಾರಂಟಿಯಿಂದ ನಾವು ಬಂದಿದೆ ಅಂತ ನಾನು ಹೇಳೋಕ್ಕೆ ತಯಾರಿಲ್ಲ. ಗ್ಯಾರಂಟಿ ಕೊಟ್ಟಿರೋದು ನಾವು ಗೆದ್ದ ನಂತರ. ಗ್ಯಾರಂಟಿಗಿನ ಮೊದಲು ಜನಸಾಮಾನ್ಯರಿಗೆ ನೆಮ್ಮದಿ ಬೇಕಾಗಿತ್ತು. ಸಂವಿಧಾನವನ್ನು ತೆಗೆದರೆ ನಾವು ಯಾರೂ ಸಹ ಸ್ವಾಭಿಮಾನದಿಂದ ಬದುಕೋಕ್ಕಾಗೋದಿಲ್ಲ, ನಾವು ಇವರು ಬಂದರೆ ತಿರ್ಗಿ ನಾವು ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಈ ಸಮುದಾಯಗಳು 90-95% ನಮ್ಗೆ ಒಟ್ಟಿಗೆ ಓಟ್ ಕೊಟ್ಟರು. ಅದು ಜನ ಜಾಗೃತಿ ಅಂತ ನನ್ನ ಅನಿಸಿಕೆ. ಆ ಜಾಗೃತಿ 2028ರಲ್ಲೂ ಉಳ್ಕೊಳ್ಳುತ್ತಾ? ಈಗ 2028ರಲ್ಲಿ ನಾವು ಈಗ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಏನೂ ಇಲ್ಲ ನಮಗೆ. ಈಗ ಸಿದ್ದರಾಮಯ್ಯನವರು 3 ವರ್ಷ ಒಳ್ಳೆಯ ಅಧಿಕಾರವನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡಿದ್ದಾರೆ. ಶಿವಕುಮಾರ್ ಅವರು ಕೂಡ ಇನ್ನು 2 ವರ್ಷಕ್ಕೆ ಅದೇ ರೀತಿ ಮುಂದುವರಿಸ್ತಾರೆ ಅಂತ ನನಗೂ ಸಹ ನಂಬಿಕೆ ಇದೆ. ಮತ್ತು ಅದೇ ಯುನೈಟೆಡ್ ಆಗಿ ನಾವು ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದ ನಮ್ಮದೆಲ್ಲ ಪ್ರಯತ್ನ.